SSLCನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದು ನಾನು ಚೆನ್ನಾಗಿ ಓದ್ತೀನಿ ಬಿಡು ಅಂತ ಅಂದ್ಕೊಂಡು ಸೆಕೆಂಡ್ PUCನಲ್ಲಿ ಹೇಳ್ಕೊಳ್ಳೋ ಅಷ್ಟೇನೋ ಚೆನ್ನಾಗಿ ಮಾಡಿರಲಿಲ್ಲ. ಸ್ಕೂಲ್ನಲ್ಲಿ ಕಬಡ್ಡಿ ಮತ್ತು ಖೋಖೋನ ತುಂಬ ಚೆನ್ನಾಗಿ ಆಡ್ತಾ ಇದ್ದೆ. ಅವತ್ತೇನಾದರೂ ಕಬಡ್ಡಿನ ಸೀರಿಯಸ್ ಆಗಿ ತಗೊಂಡಿದ್ರೆ ಯಾವನಿಗೆ ಗೊತ್ತು ಇವತ್ತು ಪ್ರೋ ಕಬಡ್ಡಿ ಆಡ್ತಾ ಇದ್ನೋ ಏನೋ. ಡಿಗ್ರಿ ಮಾಡೋ ಆಸೆ ಇದ್ದರೂ ಕೂಡ ಮನೆ ಪರಿಸ್ಥಿತಿ ಸರಿ ಇಲ್ದಿರೋ ಕಾರಣದಿಂದ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. 200 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದೇ ಕಂಪ್ನಿನಲ್ಲಿ 5 ವರ್ಷ ಕೆಲಸ ಮಾಡಿ ಒಂದೊಂದೇ ಸ್ಟೆಪ್ ಮೇಲೆ ಹತ್ತುವಾಗ ಕಾರಣಾಂತರದಿಂದ ಕೆಲಸ ಬಿಡ್ತೀನಿ. ಮತ್ತೆ ನನಗೆ ಗೊತ್ತಿಲ್ಲದೆ ಇರೋ ಹೊಸ ಫೀಲ್ಡ್ನಲ್ಲಿ ಹೊಸ ಕೆಲಸಕ್ಕೆ ಸೇರ್ಕೊತೀನಿ. 1 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿದ ನನಗೆ ಮ್ಯಾನೇಜರ್ ಕೆಲಸ ಸಿಗುತ್ತೆ. ಸೇಲ್ನ ಜಾಸ್ತಿ ಮಾಡಬೇಕು ಅಂತ 2021ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ 3 ವಿಡಿಯೋ ಹಾಕೋದ್ರೊಳಗೆ ನಮ್ಮ ಕಂಪ್ನಿಗೆ ಈ ವಿಚಾರ ಗೊತ್ತಾಗಿ ನೀನು ನಮ್ಮ ಕಂಪ್ನಿ ಯೂಟ್ಯೂಬ್ ಚಾನಲ್ಗೆ ಕೆಲಸ ಮಾಡು ಅಂತಾರೆ. ಅಲ್ಲಿಗೆ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾಪ್ ಆಗುತ್ತೆ. ಮತ್ತೆ ಅಲ್ಲಿಂದ 2 ವರ್ಷದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಒಂದು ವಿಡಿಯೋ 1.7 ಮಿಲಿಯನ್ ವ್ಯೂಸ್ನ ಕೂಡ ದಾಟುತ್ತೆ. ಆದರೆ ನಿರಂತರವಾಗಿ ವಿಡಿಯೋ ಹಾಕೋಕ್ಕಾಗದೆ ಅದು ಕೂಡ ಸಕ್ಸಸ್ ಆಗಲ್ಲ. ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ದುಡ್ಡಿದೆ, ಅದನ್ನು ನಮಗೆ ಬಳಸ್ಕೊಳಕ್ಕೆ ಬರ್ತಾ ಇಲ್ಲ. ಯಾರೋ ಹೇಳಿದ ನೆನಪು, 80s ಕಿಡ್ಸು ತುಂಬ ಬುದ್ಧಿವಂತರು, ಕಷ್ಟಪಟ್ಟು ದುಡಿದು ಮನೆ ಕಟ್ಟಿದ್ದಾರೆ. 2K ಕಿಡ್ಸು ಇನ್ನೂ ಬುದ್ಧಿವಂತರು ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲಿ ದುಡಿತಾ ಇದ್ದಾರೆ. ಆದರೆ 90s ಕಿಡ್ಸ್ ಮಾತ್ರ 80s ಕಿಡ್ಸ್ನವರು ಕಟ್ಸಿರೋ ಮನೆಗೆ ಬಾಡಿಗೆ ಕಟ್ಕೊಂಡು 2K ಕಿಡ್ಸ್ನವ್ರು ಮಾಡಿರೋ ರೀಲ್ಸ್ನ ನೋಡ್ಕೊತ ಮನೇಲಿ ಕೂತಿದ್ದಾರೆ ಅಂತ. ಇದು ಕೆಲವೊಂದ್ಸಲ ಸತ್ಯ ಅಂತ ಕೂಡ ಅನಿಸುತ್ತೆ. ಜಾಸ್ತಿ ಫೇಲ್ಯೂರ್, ಸ್ವಲ್ಪ ಸಕ್ಸಸ್ ಕಂಡಿರೋ ನಾನು ಇನ್ಮೇಲೆ ಸುಮ್ಮನೆ ಕುತ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನಾಳೆಯಿಂದ ಒಂದು 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೀವು ಕೂಡ ನಂತರ ಫೀಲ್ ಮಾಡಿದರೆ ನೀವು ಕೂಡ ಸ್ಟಾರ್ಟ್ ಮಾಡಿ. ಸೈನಿಂಗ್ ಆಫ್, ಚಂದ್ರು.